ಓಕೆ. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ನಾವು ಆಕ್ಚುಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನವನ್ನ ನಾವು ಕಲಿತಾ ಇದ್ದೀವಿ. ನಾವು 24ರಿಂದ ನಾವು ನೋಡೋದೇ ಆದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದಿದೆಯಲ್ಲ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮ ದೂಷಣೆಗೆ ಗುರಿಯಾಗ್ತಾ ಇದೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥ. ಆದ್ರೆ ಇಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಗುರಿ ಆಗುತ್ತದೆಂದು ಬರೆದದೇ ಎಲ್ಲ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಪೊಸ್ತಲನಾದಂಥ ಪೌಲನು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂತ ಒಂದು ವಾಕ್ಯವನ್ನ, ಒಂದು ವಚನವನ್ನ ಇಲ್ಲಿ ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಇದನ್ನ ಒಬ್ಬ ಪ್ರವಾದಿ ಹೇಳಿರ್ತಕ್ಕಂಥ ಮಾತು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಮೂಲಕ ಇಸ್ರಾಯೇಲರು ಜೀವಿಸಿದಂತಹ ಜೀವನ ಶೈಲಿ ಇದೆಯಲ್ಲ, ಆ ಜೀವನ ಶೈಲಿಯಿಂದ ಅನ್ಯ ಜನರ ಮಧ್ಯದಲ್ಲಿ ದೇವರ ಒಂದು ನಾಮ ದೂಷಣೆಗೆ ಗುರಿಯಾಗಿತ್ತು. ಅದನ್ನ ಪ್ರವಾದಿಯಾದಂತ ಎಜೇಕಿಯಲ್ ಯೆಹೆಜ್ಕೇಲನ ಹೇಳುವಂತ ಮಾತೇನು ಅಂತ ಹೇಳಿದ್ರೆ, ಯೆಹೆಜ್ಕೇಲ 36:23 ಹೇಳ್ತಕ್ಕಂಥ ಮಾತೇನಪ್ಪ ಅಂತ ಹೇಳಿದ್ರೆ, ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಘನನಾಮದ ಗೌರವವನ್ನ ನಾನು ಕಾಪಾಡಿಕೊಳ್ಳುವೆನು ಎಂಬುದಾಗಿ ಯೆಹೋವನಾದಂಥ ದೇವರು ಹೇಳ್ತಾ ಇರ್ತಕ್ಕಂಥದ್ದು ಯೆಹೆಜ್ಕೇಲನ ಮೂಲಕ. ನೋಡ್ರಿ, ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದ್ರೆ ನೀವು ಇಸ್ರಾಯೇಲ್ ಜನರಾದಂತ ನೀವು, ನಾನು ನನಗೋಸ್ಕರವಾಗಿ ಸ್ವಂತ ಜನಾಂಗವನ್ನಾಗಿ ಆರಿಸಿಕೊಂಡಂತ ನೀವು ಅನ್ಯ ಜನರ ಮಧ್ಯದಲ್ಲಿ, ಅನ್ಯ ಜನಾಂಗಗಳ ಮಧ್ಯದಲ್ಲಿ ನನ್ನ ಹೆಸರನ್ನ ಅಪಕೀರ್ತಿಗೆ ಗುರಿ ಮಾಡಿ ನನ್ನ ಘನನಾಮದ ಗೌರವವನ್ನ ನೀವು ಕೆಡಿಸಿದ್ದೀರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆ ಘನನಾಮದ ಗೌರವವನ್ನ ನಾನ್ ಕಾಪಾಡ್ಕೊಳ್ತೇನೆ ಎಂಬುದಾಗಿ ಯೆಹೋವನಾದಂಥ ದೇವರು ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆದ್ರೆ ಈಗಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ನೋಡೋದೇ ಆದ್ರೆ ಇದು ಇವಾಗ್ಲೂ ಕೂಡ ನಿಜ ಅಲ್ವಾ? ಇದು ಹಳೆ ಒಡಂಬಡಿಕೆಯ ಕಾಲದಲ್ಲೂ ಕೂಡ ದೇವರ ನಾಮವನ್ನ ಇಸ್ರಾಯೇಲ್ ಜನರು ದೂಷಣೆಗೆ ಗುರಿ ಮಾಡಿದ್ರು. ಈಗಲೂ ಕೂಡ, ಅಂದ್ರೆ ಮೊದಲನೇ ಸೆಂಚುರಿನಲ್ಲೂ ಕೂಡ ಅದು ನಡೀತು. ಈಗಲೂ ಕೂಡ 21ನೇ ಶತಮಾನದಲ್ಲೂ ಕೂಡ ಕ್ರೈಸ್ತರು ಯೇಸು ಕ್ರಿಸ್ತನ ನಾಮವನ್ನ, ದೇವರ ನಾಮವನ್ನ ದೂಷಣೆಗೆ ಗುರಿ ಮಾಡ್ತಾ ಇದ್ದಾರೆ. ಅದು ಪ್ರಪಂಚದ ಎಲ್ಲಾ ಮೂಲೆಗಳಲ್ಲೂ ನಡೀತಾ ಇರತಕ್ಕಂಥ ಒಂದು ಸತ್ಯಾಂಶವಾಗಿದೆ. ಅನೇಕ ದೇಶಗಳಲ್ಲಿ ಯೇಸು ಕ್ರಿಸ್ತನ ಹೆಸರು ತುಂಬಾ ಅಗೌರವಕ್ಕೆ ಒಳಗಾಗಿದೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಕ್ರೈಸ್ತರು. ಕ್ರೈಸ್ತರು ಜೀವಿಸ್ತಾ ಇರ್ತಕ್ಕಂಥ ರೀತಿ ನೀತಿಯನ್ನ ನೋಡಿ, ಅವರು ಜೀವಿಸ್ತಕ್ಕಂಥ ವಿಧಾನಗಳ ಮೂಲಕ, ಅವ್ರು ನಡ್ಕೊಳ್ತಕ್ಕಂಥ ನಡತೆಯ ಮೂಲಕವಾಗಿ ದೇವರನ್ನ ಅವರು ಅವಮಾನ ಪಡಿಸ್ತಾ ಇದ್ದಾರೆ. ಅವರ ಒಂದು ನಡತೆಯ ಮೂಲಕವಾಗಿ ದೇವರ ನಾಮಕ್ಕೆ ದೂಷಣೆಯನ್ನ ತರ್ತಾ ಇದ್ದಾರೆ, ಅಗೌರವವನ್ನ ತರ್ತಾ ಇದ್ದಾರೆ. ಅದು ಈಗಲೂ ನಡೀತಾ ಇರ್ತಕ್ಕಂಥ ಒಂದು ಘಟನೆ. ಅದು ಕ್ರೈಸ್ತರಾಗಿರುವಂತ ನಮ್ಮ ಒಂದು ಹೃದಯದಲ್ಲಿ ಅದು ಹೆಚ್ಚು ನೋವನ್ನ ಉಂಟು ಮಾಡುತ್ತೆ. ಯಾಕೆಂತ ಹೇಳಿದ್ರೆ, ಅದು ನಿಜವಾಗ್ಲೂ ದೇವ್ರು ಯಾವುದೇ ಒಂದು ತಪ್ಪು ಮಾಡಿಲ್ಲ. ತಪ್ಪು ಮಾಡ್ತಾ ಇರ್ತಕ್ಕಂಥದ್ದು ಆತನ ಹೆಸರಿನಲ್ಲಿ, ಆತನ ಹೆಸರನ್ನ ಹೇಳ್ಕೊಂಡು, ಆತನ ಹೆಸರನ್ನ ಬಳಸ್ಕೊಂಡು ಮನುಷ್ಯರು ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮನುಷ್ಯರು ಯೇಸು ಕ್ರಿಸ್ತನ ಹೆಸರು ಹೇಳ್ಕೊಂಡು ವಂಚಿಸ್ತಾ ಇರ್ತಕ್ಕಂಥದ್ದು. ಮನುಷ್ಯರು ಯೇಸು ಕ್ರಿಸ್ತನ ಹೆಸರನ್ನ ಹೇಳ್ಕೊಂಡು ಪಾಪದಲ್ಲಿ ಜೀವಿಸ್ತಾ ಇರ್ತಕ್ಕಂಥ. ಮನುಷ್ಯರು ಯೇಸು ಕ್ರಿಸ್ತನ ಹೆಸರನ್ನ ಬೇಡದೆ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕ್ರೈಸ್ತರೆಂಬುದಾಗಿ ಹೇಳ್ಕೊಳ್ತಕ್ಕಂಥವರ ಹೃದಯದಲ್ಲಿ
ಒಂದು ದುಃಖವನ್ನು ಉಂಟು ಮಾಡುತ್ತೆ. ನಾವು ಕ್ರೈಸ್ತರು, ಯೇಸು ಸ್ವಾಮಿ ಶಿಷ್ಯರು ಸೊ ಎಂಬುದಾಗಿ ನಾವು ಹೇಳ್ಕೊಳ್ತೇವೆ. ನಾವು ಯೇಸು ಸ್ವಾಮಿ ಸೇವಕರು ಎಂಬುದಾಗಿ ಹೇಳ್ಕೊಳ್ತೇವೆ. ನಾನು ರಕ್ಷಣೆ ಹೊಂದಿದಂತ ಕ್ರೈಸ್ತನೆಂಬುದಾಗಿ ಹೇಳ್ಕೊಳ್ತೇವೆ. ಹೊಸದಾಗಿ ಹುಟ್ಟಿದಂತ ಕ್ರೈಸ್ತನೆಂಬುದಾಗಿ ನಾವು ಹೇಳ್ಕೊಳ್ತೇವೆ. ಆದ್ರೆ ನಮ್ಮ ಒಂದು ನಡತೆ, ನಮ್ಮ ಒಂದು ಜೀವನದ ರೀತಿ ಅದಕ್ಕೆ ಸಾಕ್ಷಿ ಕೊಡುತ್ತಾ, ಸೊ ಅದಕ್ಕೆ ಸಪೋರ್ಟ್ ಮಾಡುತ್ತಾ ಎಂತಕ್ಕಂಥದ್ದನ್ನ ಗಮನಿಸ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಕ್ರೈಸ್ತರ ಈ ಲೋಕದಲ್ಲಿ ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು. ಈಗ ಒಂದು ವೇಳೆ ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ ಆಗಿರ್ಬೋದು, ಸೊ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ನೆರೆಯವರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ವರ್ತನೆಯನ್ನ ನೋಡ್ತಾ ಇರ್ತಾರೆ. ನಾವು ಮಾತಾಡ್ತಕ್ಕಂಥದ್ದನ್ನ ಕೇಳ್ತಾ ಇರ್ತಾರೆ, ಅವರು ಗಮನಿಸ್ತಾ ಇರ್ತಾರೆ. ಇವಾಗ ನಮ್ಮ ವರ್ತನೆಯಲ್ಲಿ ವ್ಯತ್ಯಾಸ ಇದೆಯಾ, ನಮ್ಮ ಮಾತುಗಳಲ್ಲಿ ವ್ಯತ್ಯಾಸ ಇದೆಯಾ, ನಮ್ಮ ಮನೋಭಾವದಲ್ಲಿ ವ್ಯತ್ಯಾಸ ಇದೆಯಾ, ನಮ್ಮ ನಡತೆಯಲ್ಲಿ ಶುದ್ಧತೆ ಇದೆಯಾ, ಆ ಒಂದು ವ್ಯತ್ಯಾಸವನ್ನ ಅವರು ಗಮನಿಸದೆ ಹೋದ್ರೆ ಸೊ ಖಂಡಿತವಾಗ್ಲೂ ಅವರು ದೇವರ ನಾಮವನ್ನ ದೂಷಣೆಗೆ ಗುರಿ ಮಾಡೇ ಮಾಡ್ತಾರೆ. ಸೊ ಕ್ರೈಸ್ತರಿಗೂ ಅನ್ಯ ಜನರಿಗೂ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಯೇಸು ಸ್ವಾಮಿ ಶಿಷ್ಯರು ಎಂಬುದಾಗಿ ಹೇಳ್ಕೊಳ್ತಕ್ಕಂಥ, ಸೊ ನಾವು ಯೇಸು ಸ್ವಾಮಿ ಶಿಷ್ಯರಾಗೋದಕ್ಕಾಗಿ ಕರೆಯಲ್ಪಟ್ಟಂತ, ಕ್ರಿಶ್ಚಿಯನ್ಸ್ ಆಗೋದಕ್ಕಾಗಿ ಕರೆಯಲ್ಪಟ್ಟಂತವ್ರು ಅಲ್ಲ ನಾವು. ಸೊ ಆಗಿರೋದೇ ಆದ್ರೆ, ಈಗ ಉದಾಹರಣೆಗೆ ಒಂದು ಹಣದ ವಿಷಯ ಬಂತು, ಆಸ್ತಿ ವಿಷಯ ಬಂತು, ಸೊ ಬೇರೆ ಏನಾದ್ರೂ ವ್ಯಾಲ್ಯೂಬಲ್ ಥಿಂಗ್ಸ್ ನಮ್ಮ ಜೀವನದಲ್ಲಿ ಬರೋದೇ ಆದ್ರೆ, ಆ ವಿಷಯಗಳೆಲ್ಲ ಬರೋವಾಗ ನಮ್ಮ ಒಂದು ಮನೋಭಾವ, ನಮ್ಮ ಒಂದು ನಡತೆ, ನಮ್ಮ ಒಂದು ವಿಶ್ವಾಸ, ನಮ್ಮ ಒಂದು ಮಾತುಗಳು ಯಾವ ತರ ಇರುತ್ತೆ? ಅನ್ಯ ಜನರ ತರನೇ ಇರುತ್ತಾ, ಅಥವಾ ಯೇಸು ಕ್ರಿಸ್ತನ ಶಿಷ್ಯರ ಹಾಗೆ ನಾವು ನಡ್ಕೊಳ್ತೀವಾ ಎಂಬತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಸೊ ಅದೇ ರೀತಿ 25ನೇ ವಚನಕ್ಕೆ ನಾವು ಬರೋದೇ ಆದ್ರೆ, ರೋಮಪುರದವರಿಗೆ ಬಂದ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನಕ್ಕೆ ಬರೋದೇ ಆದ್ರೆ, ಅಲ್ಲಿ ಹೇಳ್ತಕ್ಕಂಥ ಮಾತೇನಪ್ಪಾ ಅಂತ ಹೇಳಿದ್ರೆ, ನೀನು ಧರ್ಮಶಾಸ್ತ್ರಾನುಸಾರವಾಗಿ ನಡೆಯುವವನಾದರೆ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನಕರವಾದದ್ದೇ ಸರಿ. ಆದರೆ ನೀನು ಧರ್ಮಶಾಸ್ತ್ರವನ್ನ ಮೀರಿ ನಡೆಯುವವನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂತಾಯಿತು ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇರ್ತಕ್ಕಂಥ. ಇದನ್ನ ನಾವು ನಿಜವಾಗ್ಲೂ ಗಮನಿಸ್ಬೇಕು. ಇದರಲ್ಲಿ ಒಂದು ಸತ್ಯ ಅಡಗಿದೆ, ಒಂದು ರಹಸ್ಯ ಇದೆ. ಯಾಕಂದ್ರೆ ಹೆಚ್ಚು ಜನರು ಅದನ್ನ ಗಮನಿಸ್ತಾ ಇಲ್ಲ. ಹೆಚ್ಚು ಜನ ವಿಶ್ವಾಸಿಗಳು, ಹೆಚ್ಚು ಜನ ಕ್ರೈಸ್ತರು ಇದಕ್ಕೆ ಗಮನ ಕೊಡ್ತಾ ಇಲ್ಲ. ಏನು ಅಂತ ಹೇಳಿದ್ರೆ, ನೋಡ್ರಿ, ಇಲ್ಲಿ ಅಪೊಸ್ತಲನಾದಂತ ಪೌಲನು ಈ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನೀನು ಧರ್ಮಶಾಸ್ತ್ರ ಅನುಸಾರವಾಗಿ ನಡೆಯುವನಾದರೆ, ಅಂದ್ರೆ ನೀನು ದೇವರ ವಾಕ್ಯದ ಅನುಸಾರವಾಗಿ, ದೇವರ ವಾಕ್ಯದ ಪ್ರಕಾರ ನೀನು ನಡೆಯುವವನಾದರೆ ಸುನ್ನತಿ ಎಂಬ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಪ್ರಯೋಜನ. ಆದ್ರೆ ನೀನು ಧರ್ಮಶಾಸ್ತ್ರವನ್ನ ಮೀರಿ, ದೇವರ ವಾಕ್ಯವನ್ನ ಮೀರಿ, ದೇವರ ವಾಕ್ಯಗಳನ್ನ ಅನುಸರಿಸದೆ ಅವಿಧೇಯನಾಗಿ ನೀನು ಜೀವಿಸದೆ ಆದ್ರೆ ಆ ಸುನ್ನತಿ ಇದ್ರೂ ಕೂಡ ಇಲ್ಲದಂತೆ, ಅದು ಪ್ರಯೋಜನವಿಲ್ಲದಂತೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತದೆ. ಇವಾಗ ಇಲ್ಲಿ ಅಪೊಸ್ತಲನಾದಂತ ಪೌಲನ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸುನ್ನತಿ, ಯಹೂದ್ಯರಿಗೆ ಈ ಸುನ್ನತಿ ಇದೆಯಲ್ಲ, ಅದು ಯಾವಾಗ ಪ್ರಯೋಜನಕ್ಕೆ ಬರುತ್ತೆ? ಅವಾಗ ಸುನ್ನತಿ ಇದ್ರೂ ಕೂಡ ಅವರ ಸುನ್ನತಿ ಇಲ್ಲದವರಂತೆ ಯಾವಾಗ ಅವರು ಜೀವಿಸ್ತಾರೆ. ಅದನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ಈ ಸುನ್ನತಿಯನ್ನು ಅಪೊಸ್ತಲನಾದಂತ ಪೌಲನು ದೀಕ್ಷಾ ಸ್ನಾನಕ್ಕೆ ಹೋಲಿಸಿ ಮಾತಾಡ್ತಕ್ಕಂಥದ್ದನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ನೋಡಬಹುದು. ಉದಾಹರಣೆಗೆ ಕೊಲೋಸಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11-12 ನಾವು ನೋಡೋದೇ ಆದ್ರೆ, ಕೊಲೋಸಿ ಅವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ
11-12 ವಚನಗಳನ್ನ ನಾವು ನೋಡೋದೇ ಆದ್ರೆ ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳುವಂತ ಒಂದು ಮಾತು, ನೀವು ಆತನಲ್ಲಿ ಸುನ್ನತಿಯನ್ನ ಹೊಂದಿದಿರಿ. ನೋಡಿ, ನೀವು ಆತನಲ್ಲಿ ಸುನ್ನತಿಯನ್ನ ಹೊಂದಿದಿರಿ. ಆ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ. ಇದು ಪಾಪಾಧೀನ ಸ್ವಭಾವವನ್ನ ವಿಸರ್ಜಿಸುವುದೇ. ಇದೇ ಕ್ರಿಸ್ತೀಯ ಸುನ್ನತಿ. ನೀವು ದೀಕ್ಷಾ ಸ್ನಾನದಲ್ಲಿ ಕೃಷ್ಣನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನ ಹೊಂದಿದಿರಿ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ಸೊ ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರಿಗೆ ಸುನ್ನತಿ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರಿಗೂ ಕೂಡ ಸುನ್ನತಿ ಇದೆ. ಅವಾಗ ಕ್ರೈಸ್ತರ ಸುನ್ನತಿ ಯಾವುದು ಅಂತ ಹೇಳಿದ್ರೆ ದೀಕ್ಷಾ ಸ್ನಾನ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ವಿವರಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಅಂದ್ರೆ ಹಳೆ ಒಡಂಬಡಿಕೆಯ ಸುನ್ನತಿಯನ್ನ ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನಕ್ಕೆ ಹೋಲಿಸಿ ಅಪೊಸ್ತಲನಾದಂತ ಪೌಲನು ಒಂದು ಸತ್ಯವನ್ನ ಹೇಳೋದಕ್ಕೆ ಆಸೆ ಪಡ್ತಾ ಇದ್ದಾನೆ. ಅದೇನಪ್ಪಾ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರಿಗೆ ಸುನ್ನತಿ ಯಾವಾಗ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಅವರು ದೇವರ ವಾಕ್ಯಕ್ಕನುಸಾರವಾಗಿ ನಡೆಯುವಾಗ ಮಾತ್ರ, ಅವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ನಡೆಯುವಾಗ ಮಾತ್ರ. ಅವರು ದೇವರ ವಾಕ್ಯಾನುಸಾರವಾಗಿ ನಡೆಯದೆ ಹೋದ್ರೆ, ದೇವರ ವಾಕ್ಯಗಳನ್ನ ಗಮನಿಸದೆ ಹೋದ್ರೆ, ದೇವರಿಗೆ ಅವಿಧೇಯರಾಗದೆ ಹೋದ್ರೆ ಆ ಸುನ್ನತಿಯಿಂದ ಅವರಿಗೆ ಪ್ರಯೋಜನ ಇಲ್ಲ, ಸುನ್ನತಿಯಿಂದ ಯಾವುದೇ ಲಾಭ ಇಲ್ಲ, ಸುನ್ನತಿಯಿಂದ ಬರ್ತಕ್ಕಂಥ ಸಾಕ್ಷಿ ಅವರಲ್ಲಿ ಇರೋದಿಲ್ಲ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಿರೋದೇ ಆದ್ರೆ ಕ್ರೈಸ್ತರಿಗೆ ಏನ್ ಪ್ರಯೋಜನ? ಸೊ ಅದನ್ನ ನಾವಿಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ ಸುನ್ನತಿಯನ್ನ ನಾವು ಕ್ರೈಸ್ತರಾದಂತ ನಾವು ಯಾವುದೇ ಒಂದು ಧಾರ್ಮಿಕ ಆಚರಣೆಗೆ, ಯಾವುದೇ ಒಂದು ಧಾರ್ಮಿಕವಾದಂತ ಸಂಸ್ಕಾರಕ್ಕೆ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು. ಉದಾಹರಣೆಗೆ ಏನಪ್ಪಾ ಅಂತ ಹೇಳಿದ್ರೆ ದೀಕ್ಷಾ ಸ್ನಾನ ಅಥವಾ ಕರ್ತನ ಪವಿತ್ರ ಭೋಜನ ಸಂಸ್ಕಾರ. ಸೊ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೀಕ್ಷಾ ಸ್ನಾನ ಯಾವಾಗ ಪ್ರಯೋಜನಕ್ಕೆ ಬರುತ್ತೆ, ಯಾವಾಗ ಪ್ರಯೋಜನಕ್ಕೆ ಬರೋದಿಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೀಕ್ಷಾ ಸ್ನಾನದ ಒಂದು ಪ್ರಯೋಜನ, ದೀಕ್ಷಾ ಸ್ನಾನದ ಆಶೀರ್ವಾದಗಳು, ದೀಕ್ಷಾ ಸ್ನಾನದ ಮೂಲಕವಾಗಿ ದೊರಕುವಂತ ಆತ್ಮಿಕವಾದಂತ ಬಿಡುಗಡೆಗಳು ಯಾವಾಗ ಸಿಗುತ್ತೆ, ಯಾವಾಗ ಸಿಗೋದಿಲ್ಲ. ಯಾವಾಗ ಪ್ರಯೋಜನ ಆಗುತ್ತೆ, ಯಾವಾಗ ಅದು ಪ್ರಯೋಜನ ಆಗೋದಿಲ್ಲ, ಯಾವಾಗ ಅದು ವ್ಯರ್ಥವಾಗುತ್ತೆ. ಅದೇ ರೀತಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವನ್ನ ನಾವು ತೆಗೆದುಕೊಳ್ಳೋದೇ ಆದ್ರೆ, ಕರ್ತನ ಪವಿತ್ರ ಭೋಜನ ಸಂಸ್ಕಾರವನ್ನ ತೆಗೆದುಕೊಳ್ಳುವಾಗ ಯಾರಲ್ಲಿ ಅದು ಹೆಚ್ಚು ಪ್ರಭಾವವನ್ನ ಬೀರುತ್ತೆ, ಯಾರಲ್ಲಿ ಅದು ಹೆಚ್ಚು ಪ್ರಭಾವವನ್ನ ಬೀರೋದಿಲ್ಲ. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ನಾನು ಉದಾಹರಣೆಗೆ ಈ 2 ಸಂಸ್ಕಾರಗಳನ್ನ, ಈ 2 ಕಾರ್ಯಗಳನ್ನ ಮಾತ್ರ ನಾನು ತೆಗೆದುಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರ್ತಕ್ಕಂಥದ್ದು. ನೀವು ಅದನ್ನ ಯಾವುದೇ ಸಂಸ್ಕಾರಕ್ಕೂ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಈ ಒಂದು ದೀಕ್ಷಾ ಸ್ನಾನಕ್ಕಾಗ್ಲಿ, ಕರ್ತನ ಪವಿತ್ರ ಭೋಜನ ಸಂಸ್ಕಾರಕ್ಕಾಗ್ಲಿ ಒಂದು ಬೆಲೆ ಬರ್ಬೇಕಾದ್ರೆ, ಒಂದು ಅರ್ಥ ಬರ್ಬೇಕಾದ್ರೆ, ಆ ಒಂದು ದೀಕ್ಷಾ ಸ್ನಾನ, ಆ ಒಂದು ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಒಬ್ಬ ವ್ಯಕ್ತಿಯಲ್ಲಿ ಶಕ್ತಿಯಾಗಿ ಮಾರ್ಪಡಬೇಕಾದ್ರೆ, ಅದರ ಮೂಲಕ ಆತ್ಮೀಕವಾದಂತ ಪ್ರಯೋಜನಗಳನ್ನ, ಆತ್ಮೀಕವಾದಂತ ಬಿಡುಗಡೆಯನ್ನ ಹೊಂದಿಕೊಳ್ಳಬೇಕಾದ್ರೆ, ಆ ದೀಕ್ಷಾ ಸ್ನಾನದ ಅಥವಾ ಕರ್ತನ ಪವಿತ್ರ ಭೋಜನದ ಆ ಒಂದು ಸಾಕ್ಷಿಯನ್ನ ನಾವು ನೆಲೆಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಯಾವಾಗ ನಾವು ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀತೀವೋ ಆವಾಗಲೇ ದೀಕ್ಷಾ ಸ್ನಾನ ಆಶೀರ್ವಾದವಾಗುವಂಥದ್ದು. ಆವಾಗಲೇ ಕರ್ತನ ಪವಿತ್ರ ಭೋಜನವು ನಮ್ಮ ಒಂದು ಜೀವನದಲ್ಲಿ ಶಕ್ತಿಯಾಗಿ ಮಾರ್ಪಾಟ ಹೊಂದುವಂಥದ್ದು. ಆದ್ರೆ ನಾನು ದೇವರ ವಾಕ್ಯಕ್ಕೆ, ದೇವರಿಗೆ ಅವಿಧೇಯನಾಗಿ ದೀಕ್ಷಾ ಸ್ನಾನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಏನು ಪ್ರಯೋಜನ?
ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ಪವಿತ್ರ ಭೋಜನವನ್ನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿದ್ರೆ ಏನು ಪ್ರಯೋಜನ? ಈ ಸಂಸ್ಕಾರಗಳನ್ನ ಆಚರಿಸಿ ಯಾರಿಗೂ ಪ್ರಯೋಜನ ಬರೋದಿಲ್ಲ, ರಕ್ಷಣೆಯನ್ನ ಹೊಂದೋದಿಲ್ಲ, ಬಿಡುಗಡೆಯನ್ನ ಹೊಂದೋದಿಲ್ಲ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನೀವು ದೇವರಿಗೆ, ದೇವರ ವಾಕ್ಯಗಳಿಗೆ ವಿಧೇಯತೆಯನ್ನ ತೋರಿಸದೆ ಹೋದ್ರೆ, ಸೊ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ರು ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದವರಂತೆ ಅನ್ಯ ಜನರಂತೆ ನಡೆದುಕೊಳ್ತಾ ಇದ್ದೀರಿ, ಅನ್ಯ ಜನರಂತೆ ಜೀವಿಸ್ತಾ ಇದ್ದೀರಿ. ಅದರಿಂದ ದೀಕ್ಷಾ ಸ್ನಾನ ತಗೊಂಡಿದ್ದೀನಿ ಅಂತ ಹೇಳಿ, ನಾನು ಕರ್ತನ ಪವಿತ್ರ ಭೋಜನವನ್ನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿ ಏನು ಪ್ರಯೋಜನವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಕೊಳ್ಬಹುದು ಅಷ್ಟೇನೆ, ನಾವು ಹೇಳ್ಕೊಳ್ಬಹುದು, ನಾನು ತಗೊಂಡಿದ್ದೀನಿ ಅಂತ ನಮ್ಮ ಮನಸ್ಸನ್ನ ನಾವು ಸಮಾಧಾನ ಮಾಡ್ಕೊಳ್ಬಹುದೇ ಹೊರತು, ಆದ್ರೆ ಅದರಿಂದ ಸಿಗುವಂತ ಲಾಭಗಳು, ಅದರಿಂದ ಸಿಗುವಂತ ಪ್ರಯೋಜನಗಳು, ಅದರಿಂದ ಸಿಗುವಂತ ಆಶೀರ್ವಾದಗಳು ನಮಗೆ ಸಿಗೋದಿಲ್ಲ. ಸೊ ಕರ್ತನ ಪವಿತ್ರ ಭೋಜನವನ್ನ ನಾವು ತಗೊಂಡಿದ್ದೀವಿ, ಅದೇ ಅದು ಪ್ರಯೋಜನ ಆಗ್ಬೇಕು. ಪ್ರಯೋಜನ ಆಗ್ಬೇಕಾದ್ರೆ ಏನಾಗ್ಬೇಕು? ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕು. ಅದನ್ನೇ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥ, ಧರ್ಮಶಾಸ್ತ್ರಾನುಸಾರವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವುದಾದ್ರೆ ಸುನ್ನತಿ ಎಂಬ ಸಂಸ್ಕಾರ ಪ್ರಯೋಜನಕರವಾದ, ಬ್ಯಾಪ್ಟಿಸಮ್ ಪ್ರಯೋಜನಕರವಾದದ್ದು, ಪವಿತ್ರ ಭೋಜನ ಪ್ರಯೋಜನಕರವಾದದ್ದು. ಆದ್ರೆ ಧರ್ಮಶಾಸ್ತ್ರವನ್ನ, ದೇವರ ವಾಕ್ಯವನ್ನ ಮೀರಿ ನಡೆಯೋದೇ ಆದ್ರೆ ಸುನ್ನತಿ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಸುನ್ನತಿ ಇದ್ರೂ ಇಲ್ಲದಂತೆ, ಬ್ಯಾಪ್ಟಿಸಮ್ ಇದ್ರೂ ಇಲ್ಲದಂತೆ, ಕರ್ತನ ಭೋಜನವನ್ನ ಸ್ವೀಕಾರ ಮಾಡಿದ್ರು ಕೂಡ ಸ್ವೀಕಾರ ಮಾಡದೇ ಇರುವಂತೆ, ಮಾಡಿದ್ರು ಕೂಡ ಅದು ಮಾಡದೇ ಇದ್ದಂಗೆನೆ ಲೆಕ್ಕ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಕ್ರೈಸ್ತರಿಗೆ ದೇವರ ಒಟ್ಟಿಗೆ ಇರ್ತಕ್ಕಂಥ, ದೇವರ ವಾಕ್ಯದ ಒಟ್ಟಿಗೆ ಇರ್ತಕ್ಕಂಥ ವಿಧೇಯತೆ ಬಹಳ 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 ಮುಖ್ಯ. ನಾವು ದೇವರಿಗೆ ವಿಧೇಯತೆಯನ್ನ ತೋರಿಸಿದ ಬಾಕಿ ಏನೆಲ್ಲ ಮಾಡಿದ್ರು 5 ಪೈಸಕ್ಕೆ ಪ್ರಯೋಜನ ಇಲ್ಲ ಎಂಬತಕ್ಕಂಥದ್ದನ್ನೇ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಾರೆ. ಆರಾಧನೆ ಮಾಡ್ತೀರಾ, ಓಕೆ. ಬೈಬಲ್ ಓದ್ತೀರಾ, ಓಕೆ. ಪ್ರೇಯರ್ ಮಾಡ್ತೀರಾ, ಓಕೆ. ಪ್ರತಿ ಸಂಡೆ ಚರ್ಚ್ಗೆ ಹೋಗ್ತೀರಾ, ಓಕೆ. ದಶಾಂಶ ಕೊಡ್ತೀರಾ, ಓಕೆ. ಉಪವಾಸ ಮಾಡ್ತೀರಾ, ಓಕೆ. ಆದ್ರೆ ದೇವರ ವಾಕ್ಯಕ್ಕೆ, ದೇವರಿಗೆ ವಿಧೇಯತೆ, ಭಯ ಇದೆಯಾ? ದೇವರ ಒಂದು ಭಯ ಇದೆಯಾ? ದೇವರ ವಾಕ್ಯಕ್ಕೆ ವಿಧೇಯತೆ ಇದೆಯಾ? ದೇವರ ಆಜ್ಞೆಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿದೆಯಾ? ಇದೆಲ್ಲ ಬೆನಿಫಿಟ್ಸ್. ಆದ್ರೆ ಇದು ಒಂದು ಇಲ್ಲದೆ ನೀವೆಲ್ಲ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಅದು ಝೀರೋನೆ. ಒಂದು ವೇಳೆ ನಿಮ್ಗೆ ಯಾರಾದ್ರೂ ಇಲ್ಲ ಇದನ್ನೆಲ್ಲ ನೀವು ಮಾಡ್ರಿ ಅಂತ ಎನ್ಕರೇಜ್ ಮಾಡಿದ್ರೆ, ನೀವು ಇಂಥದನ್ನ ಮಾಡಿದ್ರೆ ನಿಮ್ಗೆ ಅನುಕೂಲಗಳು ಸಿಗುತ್ತೆ, ಆಶೀರ್ವಾದಗಳು ಬರ್ತೈತೆ ಅಂತ ಯಾರಾದ್ರೂ ಹೇಳಿರೋದೇ ಆದ್ರೆ ಅದು ಸುಳ್ಳದು. ಯಾಕಂತ ಹೇಳಿದ್ರೆ ನಾವು ಮನುಷ್ಯರನ್ನ ಮೆಚ್ಚಿಸಬಹುದೇ ಹೊರತು ದೇವರನ್ನ ಆ ರೀತಿ ಎಲ್ಲ ಮೆಚ್ಚಕ್ಕಾಗಲ್ಲ. ಸೊ ನಾವು 26ನೇ ವಚನಕ್ಕೆ ಬರೋದೇ ಆದ್ರೆ, 26ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳುವಂತ ಮಾತೇನಪ್ಪ ಅಂತ ಹೇಳಿದ್ರೆ, ಹೀಗಿರಲಾಗಿ ಸುನ್ನತಿ ಇಲ್ಲದವರು ಧರ್ಮಶಾಸ್ತ್ರದ ನಿಯಮಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಗಿದ್ದರೂ ಸುನ್ನತಿ ಇದ್ದವನಂತೆ ಎಣಿಸಲ್ಪಡುವುದಿಲ್ಲವೇ ಎಂಬುದಾಗಿ ಒಂದು ಪ್ರಶ್ನೆಯನ್ನ ಅಪೊಸ್ತಲನಾದಂಥ ಪೌಲನಲ್ಲಿ ಕೇಳ್ತಾ ಇರ್ತಾರೆ. ಆದ್ರೆ ಆ ಪ್ರಶ್ನೆಯಲ್ಲಿ ಒಂದು ಲಾಜಿಕ್ ಇದೆ. ಏನಪ್ಪ ಲಾಜಿಕ್ ಅಂತ ಹೇಳಿದ್ರೆ, ಈಗ ನಾವ್ ಇದುವರೆಗೂ ಮಾತಾಡಿದ್ದು ಯಾರ ಬಗ್ಗೆ ಅಂತ ಕೇಳಿದ್ರೆ, ಸುನ್ನತಿ ಮಾಡಿಸಿಕೊಂಡವರ ಬಗ್ಗೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡವರ ಬಗ್ಗೆ, ದೇವ ಜನರೆಂದು ಕರೆಯಲ್ಪಡ್ತಕ್ಕಂಥವ್ರು, ಕ್ರೈಸ್ತರೆಂಬುದಾಗಿ ಕರೆಯಲ್ಪಡ್ತಕ್ಕಂಥವರ ಬಗ್ಗೆ ನಾವ್ ಇದುವರೆಗೂ ಮಾತಾಡಿದ್ವಿ. ಆದ್ರೆ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಕ್ಕಂಥ ಮಾತೇನಂದ್ರೆ, ಸುನ್ನತಿ ಇಲ್ಲದವನು
ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಇರ್ತಕ್ಕಂಥವ್ನು, ಕರ್ತನ ಪವಿತ್ರ ಭೋಜನ ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥವ್ನು, ಇಲ್ಲ ಅಂತ ಹೇಳಿದ್ರೆ ಅನ್ಯ ಜನರು ಧರ್ಮಶಾಸ್ತ್ರದ ನಿಯಮಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಗಿದ್ದರೂ ಸುನ್ನತಿ ಇದ್ದವನಂತೆ ಎಣಿಸಲ್ಪಡುವುದಿಲ್ಲವೇ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೇಳ್ತಕ್ಕಂಥ ಒಂದು ಕ್ವಶನ್. ಸೊ ಇನ್ನೊಂದು ರೀತಿನಲ್ಲಿ ಹೇಳೋದೇ ಆದ್ರೆ, ನಾವು ಕ್ರೈಸ್ತರಾಗಿರೋದ್ರಿಂದ ದೀಕ್ಷಾ ಸ್ನಾನವನ್ನ ಉದಾಹರಣೆಗೆ ತೆಗೆದುಕೊಂಡು ಮಾತಾಡೋದೇ ಆದ್ರೆ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರವಾಗಿ ನಾನು ಈ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡು ಮಾತಾಡ್ತಕ್ಕಂಥದ್ದು. ಈಗ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡ್ರು, ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳದವನಂತೆ ಜೀವಿಸಿದ್ರೆ ಏನ್ ಪ್ರಯೋಜನ? ಯಾಕೆಂತ ಹೇಳಿದ್ರೆ, ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ಆದ್ರೆ ದೇವರಿಗೆ ವಿಧೇಯನಾಗ್ತಾ ಇಲ್ಲ, ದೇವರ ವಾಕ್ಯಗಳಿಗೆ ನಾನು ವಿಧೇಯತೆಯನ್ನ ತೋರಿಸ್ತಾ ಇಲ್ಲ. ಸೊ ಆದ್ರೆ ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಸೊ ಆದ್ರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳದೆ ಇರುವವನು, ಸೊ ನಮಗಿಂತ ಚೆನ್ನಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾನಲ್ಲ, ಅವನಿಗಿಂತ ಚೆನ್ನಾಗಿ ಧರ್ಮಶಾಸ್ತ್ರ ಗೊತ್ತಿಲ್ಲದೆ ಇದ್ರು ಕೂಡ ಧರ್ಮಶಾಸ್ತ್ರದ ತಾತ್ಪರ್ಯವನ್ನ ಬುದ್ಧಿಯ ಮೂಲಕ, ಮನಸ್ಸಾಕ್ಷಿಯ ಮೂಲಕ ಅರಿತುಕೊಂಡು ಆ ಧರ್ಮಶಾಸ್ತ್ರದ ನಿಯಮಗಳ ಪ್ರಕಾರವಾಗಿ ಅವನು ನಡೆಯೋದೇ ಆದ್ರೆ ಯಾರು ಬೆಟರ್? ಆದ್ರೆ ಕೆಲವು ಯಹೂದ್ಯರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಸುನ್ನತಿ ಇಲ್ಲದೆ ಇರ್ತಕ್ಕಂಥವ್ರನ್ನ ಬಹಳ ಕೀಳಾಗಿ ನೋಡ್ತಾ ಇದ್ರು. ಅದೇ ತರ ಕೆಲವು ಕ್ರೈಸ್ತರು ಏನು ಅಂತ ಹೇಳಿದ್ರೆ, ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳದೆ ಇರ್ತಕ್ಕಂಥವ್ರನ್ನ, ಪವಿತ್ರ ಭೋಜನದಲ್ಲಿ ಪಾಲು ಹೊಂದದೇ ಇರ್ತಕ್ಕಂಥವ್ರನ್ನ ಸ್ವಲ್ಪ ಕೀಳಾಗಿ ಕೆಲವರು ನೋಡ್ತಾರೆ, ಎಲ್ರು ಕೂಡ ಆ ತರ ನೋಡೋದಿಲ್ಲ. ಆದ್ರೆ ಇಲ್ಲಿ ಏನಪ್ಪಾ ಪ್ರಶ್ನೆ ಅಂತ ಹೇಳಿದ್ರೆ, ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾರಲ್ಲ, ಅವರು ಜೀವಿಸೋದಕ್ಕಿಂತ ಚೆನ್ನಾಗಿ ಕೆಲವು ಹಿಂದೂಗಳೇನೆ ಕ್ರೈಸ್ತರಿಗಿಂತ ಒಳ್ಳೆ ಜೀವನವನ್ನ ಜೀವಿಸ್ತಾ ಇದ್ದಾರೆ ಅಲ್ವಾ? ಅಂತವ್ರನ್ನ ನೀವು ನೋಡಿರ್ಬೋದು. ಅಯ್ಯೋ, ಕ್ರೈಸ್ತರಿಗಿಂತ ಎಷ್ಟೋ ಬೆಟ್ರಪ್ಪ ಅಂತ ಕೆಲವು ಸಾರಿ ನಾನು ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ಉಂಟು. ಆದ್ರೆ ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೊ ಸುನ್ನತಿ ಇಲ್ಲದವನು ಧರ್ಮಶಾಸ್ತ್ರಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಗಿದ್ದರೂ ಸುನ್ನತಿ ಇದ್ದವನಂತೆ ಎಣಿಸಲ್ಪಡುವುದಿಲ್ಲವೇ ಎಂಬುದಾಗಿ. ಯಾಕಂತ ಹೇಳಿದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಇರ್ತಕ್ಕಂಥವ್ರು ದೀಕ್ಷಾ ಸ್ನಾನ ತೆಗೆದುಕೊಂಡವರಂತೆ ಜೀವಿಸ್ತಾರೆ. ಅವರು ದೇವರಿಗೆ, ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದಾರೆ. ಅವರಿಂದ ಕರ್ತನ ನಾಮಕ್ಕೆ ಯಾವತ್ತೂ ಕೂಡ ದೂಷಣೆ ಅಂತೂ ಆಗ್ತಾ ಇಲ್ಲ. ಆದುದರಿಂದ ದೇವರು ಅವರನ್ನ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಜೀವಿಸುವಂತವರ ರೀತಿಯಲ್ಲಿ ಅವರು ಜೀವಿಸೋದೇ ಆದ್ರೆ ಅವರನ್ನ ದೇವರ ಜನರಂತೆ ಪರಿಗಣಿಸೋದಿಲ್ವೇ? ದೀಕ್ಷಾ ಸ್ನಾನ ಹೊಂದಿದವರಂತೆ ಪರಿಗಣಿಸೋದಿಲ್ವೇ? ಅದು ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಅವರು ಕೆಲವು ಧಾರ್ಮಿಕವಾದಂತ ಆಚರಣೆಗಳಿಗೆ ವಿಧೇಯರಾಗದೇ ಇರಬಹುದು, ಅವರು ಕೆಲವು ಸಂಸ್ಕಾರಗಳನ್ನ ಪಾಲಿಸದೇ ಇರಬಹುದು. ಆದ್ರೆ ಅವರು ದೀಕ್ಷಾ ಸ್ನಾನ ಇಲ್ಲದೆ ಇದ್ರು, ಪವಿತ್ರ ಭೋಜನವನ್ನ ಸ್ವೀಕಾರ ಮಾಡದೇ ಇದ್ರು, ಸಂಸ್ಕಾರಗಳನ್ನ ಆಚರಿಸದೇ ಇದ್ರು, ಧಾರ್ಮಿಕ ಆಚರಣೆಗಳನ್ನ ಅವರು ಮಾಡದೇ ಇದ್ರು, ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದಾರೆ, ದೇವರಿಗೆ ತುಂಬಾ ಭಯ ಪಡ್ತಾರೆ. ಆಗಿರೋದೇ ಆದ್ರೆ ಯಾರು ಬೆಟ್ರು? ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಕರ್ತನ ಭೋಜನದಲ್ಲಿ ಪಾಲನ್ನ ಹೊಂದಿ ಬೇಕಾಬಿಟ್ಟಿಯಾಗಿ ಸಾಕ್ಷಿ ಇಲ್ಲದೆ ಪಾಪದಲ್ಲಿ ಜೀವಿಸ್ತಕ್ಕಂಥವ್ರು ಬೆಟ್ರ? ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳದೆ ಕರ್ತನ ಭೋಜನನ್ನ ಸ್ವೀಕರಿಸದೆ ದೇವರಿಗೆ ಭಯಪಟ್ಟು ದೇವರ ವಾಕ್ಯಗಳನ್ನು ಅನುಸರಿಸಿ ಜೀವಿಸ್ತಕ್ಕಂಥವ್ರು ಬೆಟ್ರ? ಅದು ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು. ಈ ಸುನ್ನತಿ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತೈತೆ?
ಅಥವಾ ಈ ಸುನ್ನತಿ ಇದೆಯಲ್ಲ ಅದು ಯಾವ ಸಾಕ್ಷಿಯನ್ನ ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಇದನ್ನ ಸರಿಯಾದ ರೀತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸುನ್ನತಿ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಏನು ಅಂತ ಹೇಳಿದ್ರೆ ದೇವ ಜನರು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಅವರು ದೇವರಿಗೆ ಸಂಬಂಧಪಟ್ಟವರು, ಅವರು ದೇವರಿಗೆ ಸ್ವಂತವಾದಂಥವರು, ಅವರು ದೇವರ ಒಂದು ಪ್ರಾಪರ್ಟಿ ಎಂಬುದಾಗಿ ಅದು ಸೂಚಿಸುತ್ತೆ. ಸುನ್ನತಿ ಎಂಬತಕ್ಕಂಥದ್ದು ಇಂಥ ಒಂದು ಸಾಕ್ಷಿಯನ್ನ ಕೊಡ್ತೈತೆ. ಏನು ಅಂತ ಹೇಳಿದ್ರೆ ಯಾರೆಲ್ಲ ಸುನ್ನತಿ ಮಾಡಿಸ್ಕೊಂಡಿದಾರೋ ಅವರು ದೇವರ ಜನರು. ಯಾರೆಲ್ಲ ಸುನ್ನತಿ ಮಾಡಿಸ್ಕೊಂಡಿದಾರೋ ಅವರು ದೇವರಿಗೆ ಸಂಬಂಧಪಟ್ಟವರು. ಅವರು ಅನ್ಯ ಜನರಿಗೆ ಸಂಬಂಧಪಟ್ಟವರಲ್ಲ. ಅವರು ಅನ್ಯ ಜನರಂತೆ ಜೀವಿಸೋದಕ್ಕಾಗೋದಿಲ್ಲ. ಅವರು ದೇವರಿಗೆ ಸ್ವಂತವಾಗಿರೋದ್ರಿಂದ ಲೋಕಕ್ಕೆ ಸ್ವಂತವರು ಅಲ್ಲ. ಅದನ್ನೇ ನಾವು ದೀಕ್ಷಾ ಸ್ನಾನಕ್ಕೆ ತಗೊಂಡು ಬರೋದೇ ಆದ್ರೆ ದೀಕ್ಷಾ ಸ್ನಾನ ಕೂಡ ಏನನ್ನ ಸೂಚಿಸ್ತೈತೆ? ದೀಕ್ಷಾ ಸ್ನಾನ ಕೂಡ ಯಾವುದ್ರ ಬಗ್ಗೆ ಸಾಕ್ಷಿ ಕೊಡುತ್ತೆ? ಸೊ ದೀಕ್ಷಾ ಸ್ನಾನ ಅಂದ್ರೆ ಏನು? ದೀಕ್ಷಾ ಸ್ನಾನ ಏನ್ ಹೇಳುತ್ತೆ ಅಂತ ಕೇಳೋದೇ ಅಂದ್ರೆ, ಸೊ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಮೊದಲನೇದಾಗಿ ಪ್ರಪಂಚದ ಸಂಪರ್ಕವನ್ನ ಅವರು ಕಳೆದುಕೊಳ್ತಾರೆ. ಪ್ರಪಂಚದ ಸಂಪರ್ಕವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಪ್ರಾಪಂಚಿಕರಾಗಿ ಅವರು ಜೀವಿಸೋದಿಲ್ಲ. ಪ್ರಪಂಚದಲ್ಲಿ ಇರ್ತಕ್ಕಂಥ ಬೇರೆ ಜನರು ಯಾವ ತರ ಜೀವಿಸ್ತಾರೋ, ಯಾವುದಕ್ಕಾಗಿ ಜೀವಿಸ್ತಾರೋ ಆ ರೀತಿಯಾಗಿ ಅವರು ಜೀವಿಸೋದಕ್ಕೆ ಹೋಗೋದಿಲ್ಲ. ಅವ್ರ ಜೀವನ ಶೈಲಿ ಬೇರೆ ಆಗ್ಬಿಡುತ್ತೆ. ಅವರು ಕ್ರಿಸ್ತನವರಾಗ್ತಾರೆ. ಸೊ ಕ್ರಿಸ್ತನಲ್ಲಿ ಐಕ್ಯತೆಯನ್ನ ಹೊಂದುತ್ತಾರೆ. ಕ್ರಿಸ್ತನ ಶರೀರದಲ್ಲಿ ಅವರು ಅವಯವಗಳಾಗಿ, ಕ್ರಿಸ್ತನ ಶರೀರದ ಭಾಗಗಳಾಗಿ ಐಕ್ಯತೆಯಲ್ಲಿ ಅವರು ಜೀವಿಸ್ತಾರೆ. ಅದು ಬ್ಯಾಪ್ಟಿಸಮ್. ಲೋಕದ ಪಾಲಿಗೆ ಸಾಯ್ತಕ್ಕಂಥದ್ದು, ಪಾಪದ ಪಾಲಿಗೆ ಸಾಯ್ತಕ್ಕಂಥದ್ದು, ಹಳೆ ಮನುಷ್ಯನ ಪಾಲಿಗೆ ಸಾಯ್ತಕ್ಕಂಥದ್ದು, ಕ್ರಿಸ್ತನಿಗಾಗಿ ಕ್ರಿಸ್ತನಲ್ಲಿ ಐಕ್ಯಗೊಂಡವರಾಗಿ ಕ್ರಿಸ್ತನ ಅನುಸಾರವಾಗಿ ಜೀವಿಸುವಂತವರು ಎಂಬತಕ್ಕಂಥ ಅರ್ಥವನ್ನ, ಸಾಕ್ಷಿಯನ್ನ ಸೂಚಿಸುವಂಥದ್ದೇ ಈ ಒಂದು ಬ್ಯಾಪ್ಟಿಸಮ್. ಸೊ ಯಾರೆಲ್ಲ ಬ್ಯಾಪ್ಟಿಸಮ್ ತಗೊಂಡಿರ್ತಾರೋ ಅವರೆಲ್ಲ ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಅವರು ಪಾಪಕ್ಕೆ ಸಂಬಂಧಪಟ್ಟವರಲ್ಲ, ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಸೊ ಅದನ್ನ ಸೂಚಿಸುವಂಥದ್ದೇ ಈ ಬ್ಯಾಪ್ಟಿಸಮ್. ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯದೆ, ಕ್ರಿಸ್ತನನ್ನ ಅನುಸರಿಸದೆ, ಕ್ರಿಸ್ತನಿಗೆ ವಿಧೇಯರಾಗದೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿರೋದೇ ಆದ್ರೆ, ನಾವು ಸಂಸ್ಕಾರಗಳನ್ನ ಆಚರಿಸ್ತಾ ಇರೋದೇ ಆದ್ರೆ, ಕರ್ತನ ಭೋಜನವನ್ನ ಸ್ವೀಕರಿಸೋದೇ ಆದ್ರೆ ಅದು ಕೇವಲ ಒಂದು ಆಚರಣೆ ಮಾತ್ರ. ಸೊ ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದು ಒಂದು ಆಚರಣೆ ಅಷ್ಟೇ, ಹೊರಗಿನ ತೋರ್ವಿಕೆ ಅಷ್ಟೇ. ಸೊ ದೀಕ್ಷಾ ಸ್ನಾನ ಕೆಲವರಿಗೆ ಒಂದು ಆಚರಣೆ ಆಗುತ್ತೈತೆ, ಪವಿತ್ರ ಭೋಜನ ಕೂಡ ಕೆಲವರಿಗೆ ಆಚರಣೆ ಆಗುತ್ತೈತೆ. ಅಂತ ಒಂದು ಆಚರಣೆಯಿಂದ ಯಾವುದೇ ಪ್ರಯೋಜನ ಉಂಟಾಗುವುದಿಲ್ಲ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ 27ನೇ ವಾಕ್ಯಕ್ಕೆ ನಾವು ಬರೋದೇ ಆದ್ರೆ, 27ನೇ ವಾಕ್ಯವನ್ನ ನೀವು ನೋಡ್ರಿ, ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅವರು ಶರೀರದಲ್ಲಿ ಸುನ್ನತಿ ಇಲ್ಲದವನಾಗಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನ ನೆರವೇರಿಸುವುದರಲ್ಲಿ ಶಾಸ್ತ್ರವು ಸುನ್ನತಿಯೂ ಇದ್ದು ಧರ್ಮವನ್ನ ಮೀರಿ ನಡೆಯುವ ನಿನ್ನನ್ನ ದೋಷಿ ಎಂದು ನಿರ್ಣಯಿಸುವುದಿಲ್ಲವೇ? ಅರ್ಥ ಆಯ್ತಾ ವಾಕ್ಯ? ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಉದಾಹರಣೆಗೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ದೀಕ್ಷಾ ಸ್ನಾನ ಹೊಂದಿದ್ದೇವೆ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೇವೆ. ನಾನು ಮುಳುಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀನಿ, ನಾನು ಯೋರ್ದನ್ ನದಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀನಿ, ನನಗೆ ದೊಡ್ಡ ದೊಡ್ಡ ಲೀಡರ್ಸ್ ನನಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದಾರೆ, ಫೇಮಸ್ ಆಗಿರ್ತಕ್ಕಂಥವ್ರು ದೀಕ್ಷಾ ಸ್ನಾನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸೋದೇ ಆದ್ರೆ
ಏನ್ ಪ್ರಯೋಜನ? ಅದಕ್ಕಿಂತ ಈ ದೀಕ್ಷಾ ಸ್ನಾನ ಇಲ್ಲದೆ ಈ ಕರ್ತನ ಭೋಜನ ಸಂಸ್ಕಾರವನ್ನ ಸ್ವೀಕಾರ ಮಾಡಿದೆ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಜೀವಿಸ್ತಾ ಇರತಕ್ಕಂತ ವ್ಯಕ್ತಿ ನನ್ನನ್ನ ನಿಮ್ಮನ್ನ ನೋಡಿ ದೋಷಿ ಎಂದು ಅವನು ನಿರ್ಣಯಿಸೋದಿಲ್ವೇ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಕರೆಕ್ಟ್ ಅಲ್ವಾ? ಅನೇಕ ಜನರು ಇವತ್ತು ಕ್ರೈಸ್ತರ್ ನೋಡಿ, ನೀವೇನ್ರಿ ಕ್ರೈಸ್ತರ, ನೀವು ಚರ್ಚ್ಗೆ ಹೋಗ್ತೀರಾ, ನೀವು ಬೈಬಲ್ ಓದ್ತೀರಾ ನೀವು ಅಂತ ಕೇಳ್ತಾರೆ. ಯಾರು ಕೇಳೋದು? ಈ ಚರ್ಚ್ಗೆ ಹೋಗದೆ ಇರ್ತಕ್ಕಂಥವ್ರು, ಬೈಬಲ್ ಓದ್ತಾ ಇರ್ತಕ್ಕಂಥವ್ರು, ವಾಕ್ಯಗಳು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೇಳ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವೆಲ್ಲ ಇದೆ, ಆದ್ರೆ ವಿಧೇಯತೆ ಇಲ್ಲ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇಲ್ಲ, ನಡತೆ ಸರಿ ಇಲ್ಲ, ಮಾತುಗಳು ಸರಿ ಇಲ್ಲ, ಯೋಚನೆಗಳು ಸರಿ ಇಲ್ಲ, ಕ್ರಿಯೆಗಳು ಸರಿ ಇಲ್ಲ, ದೇವರ ನಾಮಕ್ಕೆ ದೂಷಣೆಯನ್ನ ತರ್ತಾ ಇದೆ. ಅವಾಗ ಇದು ಚರ್ಚು ಇಲ್ಲದೆ, ದೀಕ್ಷಾಸ್ನಾನ ಇಲ್ಲದೆ, ಕುರ್ಬಾನ ಇಲ್ಲದೆ, ಪವಿತ್ರ ಭೋಜನ ಇಲ್ಲದೆ ಇರ್ತಕ್ಕಂಥವ್ರು ಕ್ರೈಸ್ತರನ್ನ ನೋಡಿ ಈ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇನಾದ್ರೂ ಇದೆಯಾ? ಕೆಲವು ಕ್ರೈಸ್ತರು ಏನಪ್ಪಾ ಅಂತ ಹೇಳಿದ್ರೆ ಈ ಹೊರಗಿನ ಸಾಂಸ್ಕಾರಿಕವಾದಂತ ಧಾರ್ಮಿಕವಾದಂತ ಆಚರಣೆಗಳನ್ನ ಮಾತ್ರ ನಡೆಸ್ಕೊಂಡು ಜೀವಿಸ್ತಾ ಇರ್ತಾರೆ. ಆದ್ರೆ ಅವರ ಹೃದಯದಲ್ಲಿ ದೇವರ ವಾಕ್ಯಗಳು ವಾಸ ಮಾಡ್ತಾ ಇರೋದಿಲ್ಲ, ದೇವರ ವಾಕ್ಯವನ್ನ ಅನುಸರಿಸೋದಿಲ್ಲ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಿಸೋದಿಲ್ಲ. ಸೊ ಅಂತವ್ರನ್ನೆಲ್ಲ ಅನ್ಯ ಜನರೇ ಖಂಡಿಸ್ತಾರೆ. ಅವ್ರೇನ್ ಕ್ರೈಸ್ತರು ಬಿಡ್ರಿ, ಅವರು ಸರಿ ಇಲ್ಲ ಅಂತ. ನೋಡ್ರಿ, ಸಾಕ್ಷಿನೇ ಹೊರ್ಟೋಯ್ತಾ. ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಅದೇ ರೀತಿ 28-29 ವಚನಕ್ಕೆ ನಾವು ಬರೋದೇ ಅಂದ್ರೆ 28-29 ವಚನಗಳಲ್ಲಿ ಬಹಳ ಸೂಕ್ಷ್ಮವಾದಂತ ಒಂದು ವಿಷಯವನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಏನಪ್ಪಾ ಸೂಕ್ಷ್ಮವಾದಂತ ವಿಷಯ ಅಂತ ಕೇಳೋದಾದ್ರೆ ಅದನ್ನ ನೀವು ಬೈಬಲ್ ಇದ್ರೆ ನೋಡ್ರಿ. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿ ಅಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಸೊ ಒಂದು ವಿಷಯ ಇಲ್ಲಿ ನೀವು ಗಮನಿಸ್ಬೇಕೇನಂತ ಹೇಳಿದ್ರೆ, ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ. ಸೊ ಹೊರಗಿನ ತೋರ್ವಿಕೆಯಲ್ಲಿ ಯಹೂದ್ಯನಾಗಿರುವವನು, ಹೊರಗಿನ ತೋರ್ವಿಕೆಯಲ್ಲಿ ಯಹೂದ್ಯನಂತೆ ನಡೆಯುವವನು ಯಹೂದ್ಯನಲ್ಲ. ಅದೇ ರೀತಿ ಹೊರಗಿನ ತೋರ್ವಿಕೆಯಲ್ಲಿ ಕ್ರೈಸ್ತರಾಗಿರುವಂತವರು, ಹೊರಗಿನ ತೋರ್ವಿಕೆಯಲ್ಲಿ ಕ್ರೈಸ್ತರಂತೆ ನಡೆಯುವವರು ಕ್ರೈಸ್ತರಲ್ಲ. ಸೊ ಕೆಲವರೆಲ್ಲ ಹೊರಗಡೆ ನೋಡಿದ್ರೆ ಒಳ್ಳೆ ಕ್ರೈಸ್ತರಲ್ಲಿ, ಹೊರಗಡೆ ಅವರು ಕ್ರೈಸ್ತರ ತರ ನಡ್ಕೊಳ್ತಾರೆ. ಆದ್ರೆ ಒಳಗಡೆ ಪಾಪ ಇದೆ, ಒಳಗಡೆ ದೇವರಿಗೆ ಅವಿಧೇಯತೆಯನ್ನ ತೋರಿಸ್ತಾರೆ. ಅವರ ನಡತೆಯಿಂದ ದೇವರನ್ನ ಅವಮಾನ ಪಡಿಸ್ತಾರೆ, ದುಃಖ ಪಡಿಸ್ತಾರೆ. ಸೊ ಅದಕ್ಕೆ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೀನ್ ಯಹೂದ್ಯನ್ ಅಂತ ಹೇಳ್ಕೊಳ್ತೀಯ, ಅನ್ಯಾಯ ಮಾಡ್ತಾ ಇದೀಯ, ಅನೀತಿ ಮಾಡ್ತಾ ಇದೀಯ, ಮೋಸ ಮಾಡ್ತಾ ಇದೀಯ, ವಂಚನೆ ಮಾಡ್ತಾ ಇದೀಯ, ಮೋಹಿಸ್ತಾ ಇದೀಯ, ಕಳ್ಳ ಸಾಕ್ಷಿ ಹೇಳ್ತಾ ಇದೀಯ, ಬೇರೆಯವ್ರದನ್ನ ಒಡ್ಕೊಳ್ತಾ ಇದೀಯ, ದೇವರಿಗೆ ಭಯ ಪಡ್ತಾ ಇಲ್ಲ, ದೇವ್ರಿಗೆ ಕೊಡ್ಬೇಕಾಗಿದ್ದ ಕೊಡ್ತಾ ಇಲ್ಲ, ನೀನು ಹೊರಗಿನ ತೋರ್ವಿಕೆಯಲ್ಲಿ ಯಹೂದ್ಯನ್ ಹೇಳ್ಕೊಳ್ತಾ ಇದೀಯ. ಮತ್ತೆ ಹೇಳೋದೇನಂತ ಹೇಳಿದ್ರೆ, ಶರೀರದಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವುದು ಸುನ್ನತಿಯಲ್ಲ, ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿ ಅಲ್ಲ. ಅವಾಗ ಶರೀರದಲ್ಲಿ ಮಾಡಿಸಿಕೊಂಡಿರುವಂತ ದೀಕ್ಷಾ ಸ್ನಾನವಲ್ಲ. ಮತ್ತೆ ಯಾವುದು ದೀಕ್ಷಾ ಸ್ನಾನ?
ಮತ್ಯಾವುದು ನಿಜವಾದಂತ ಸುನ್ನತಿ? ಅದಕ್ಕೆ ಅಪೊಸ್ತಲನಾದಂತ ಪೌಲನು, ಸಾರಿ ಪೇತ್ರನು, ಪೇತ್ರನೇ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನವನ್ನ ನಾವು ನೋಡೋದೇ ಆದ್ರೆ, ಅಲ್ಲಿ ಪೇತ್ರನ ಹೇಳ್ತಕ್ಕಂತ ಒಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ನೋಡ್ರಿ, ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನ ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನ ಹೋಗಲಾಡಿಸುವಂತದ್ದಲ್ಲ. ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ತಕ್ಕಂಥದ್ದು ಶರೀರದಲ್ಲಿ ಇರ್ತಕ್ಕಂಥ ಕೊಳೆಯನ್ನ, ಗಲೀಜನ್ನ ಹೋಗಲಾಡಿಸುವಂತದ್ದಲ್ಲ. ಆದ್ರೆ ನಾವು ತೆಗೆದುಕೊಳ್ತಕ್ಕಂಥ ದೀಕ್ಷಾ ಸ್ನಾನ ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ ಒಳ್ಳೆ ಮನಸ್ಸಾಕ್ಷಿ. ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲ ಹೇಳ್ತಾರೆ. ಸೊ ನಾವು ತೆಗೆದುಕೊಳ್ತಕ್ಕಂಥ ದೀಕ್ಷಾ ಸ್ನಾನ ಮೈಗಂಟ್ಕೊಂಡಿರ್ತಕ್ಕಂಥ ಕೊಳೆಯನ್ನ ಹೋಗಲಾಡಿಸೋದಿಲ್ಲ, ಆದ್ರೆ ಒಳಗಡೆ, ಮನುಷ್ಯನ ಒಳಗಡೆ ಒಳ್ಳೆ ಮನಸ್ಸಾಕ್ಷಿಯನ್ನ ಉಂಟು ಮಾಡುವಂಥದ್ದು. ಆದ್ರೆ ಇವತ್ತು ಅನೇಕ ಜನರು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾರೆ, ಆದ್ರೆ ಒಳ್ಳೆ ಮನಸ್ಸಾಕ್ಷಿ ಇಲ್ಲ. ಅದೇ ಹೇಳ್ತಾ ಇರ್ತಕ್ಕಂಥದ್ದು. ದೀಕ್ಷಾ ಸ್ನಾನ ಆಗಿದೆ, ಒಳ್ಳೆ ಮನಸ್ಸಾಕ್ಷಿ ಇಲ್ಲ, ಆ ದೀಕ್ಷಾ ಸ್ನಾನದಿಂದ ಏನ್ ಪ್ರಯೋಜನ? ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ, ರಕ್ಷಣೆಯನ್ನ ಉಂಟು ಮಾಡ್ತೈತೆ. ಅನೇಕರು ದೀಕ್ಷಾ ಸ್ನಾನ ತಗೊಂಡಿದ್ದಾರೆ, ರಕ್ಷಣೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ರಕ್ಷಣೆಯ ಒಂದು ಅನುಭವ ಇಲ್ಲ, ರಕ್ಷಣೆಯ ರುಚಿ ಏನು ಅಂತ ಗೊತ್ತಿಲ್ಲ. ಆ ದೀಕ್ಷಾ ಸ್ನಾನದಿಂದ ಏನ್ ಪ್ರಯೋಜನ? ಅದಕ್ಕೆ ಅಪೊಸ್ತಲನಾದಂತ ಪೌಲ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಹೊರಗಡೆ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಹೊರಗಡೆ ಕ್ರೈಸ್ತನಾಗಿರುವವನು ಕ್ರೈಸ್ತನಲ್ಲ. ಶರೀರದಲ್ಲಿ ಉಂಟಾಗ್ತಕ್ಕಂಥ ಸುನ್ನತಿ ಅಲ್ಲ, ಶರೀರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನೀರಿನ ಮೂಲಕ ತೆಗೆದುಕೊಂಡಿರ್ತಕ್ಕಂಥ ದೀಕ್ಷಾ ಸ್ನಾನ ಅಲ್ಲ. ಏನು ಅಂತ ಹೇಳಿದ್ರೆ, ಒಳಗಡೆ ಯಹೂದ್ಯನಾಗಿರುವವನೇ ಯಹೂದ್ಯನು. ಯಹೂದ್ಯನ್ ಯಾರಂತ ಹೇಳಿದ್ರೆ, ಒಳಗಡೆ ಹೃದಯದಲ್ಲಿ ಯಹೂದ್ಯನಾಗಿರ್ಬೇಕು. ಹೃದಯದಲ್ಲಿ ಆಗುವಂತ ಸುನ್ನತಿಯೇ ನಿಜವಾದಂತ ಸುನ್ನತಿ. ಹೃದಯದಲ್ಲಿ ಆಗುವಂತ ಬ್ಯಾಪ್ಟಿಸಮೇ ನಿಜವಾದಂತ ಒಂದು ಬ್ಯಾಪ್ಟಿಸಮ್. ನೋಡ್ರಿ, ಹೃದಯದಲ್ಲಿ ಆಗುವಂತ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಅಪೊಸ್ತಲನಾದಂತ ಪೌಲ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನೀರಿನಲ್ಲಿ ತೆಗೆದುಕೊಳ್ತಕ್ಕಂಥ ದೀಕ್ಷಾ ಸ್ನಾನ ಅದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಆತ್ಮೀಕವಾದದ್ದು, ಆತ್ಮೀಕವಾದಂತ ರಿಯಾಲಿಟಿ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಹೃದಯದಲ್ಲಿ ಆಗುವಂತ ಸುನ್ನತಿ. ಅದಕ್ಕೆ ಅನೇಕರಿಗೆ ಮಾನಸಾಂತರ ಉಂಟಾಗಿದೆ ಅಂತ ಕೇಳಿದ್ರೆ ಉಂಟಾಗಿದೆ ಅಂತಾರೆ, ಆದ್ರೆ ಆ ಮಾನಸಾಂತರ ಹೊರಗಡೆ ಆಗಿರ್ತಕ್ಕಂಥದ್ದು, ಹೃದಯದ ಒಳಗಡೆ ಮಾನಸಾಂತರ ಉಂಟಾಗಿದೆ. ಅನೇಕರ ರಕ್ಷಣೆ ಹೊಂದಿದ್ದಾರೆ, ಏನು ಅಂತ ಹೇಳಿದ್ರೆ ಹೊರಗಡಿನ ರಕ್ಷಣೆನೇ ಹೊರತು ಹೃದಯದಲ್ಲಿ ರಕ್ಷಣೆಯನ್ನ ಹೊಂದಿಲ್ಲ, ಹೃದಯದಲ್ಲಿ ಬ್ಯಾಪ್ಟಿಸಮ್ ಆಗಿಲ್ಲ, ಹೃದಯದಲ್ಲಿ ಸುನ್ನತಿ ಆಗಿಲ್ಲ. ಇದು ಬಹಳ 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 ಇಂಪಾರ್ಟೆಂಟ್ ಮತ್ತೆ ಬೇಸಿಕ್ ಆಗಿರ್ತಕ್ಕಂಥ ಒಂದು ಕಾರ್ಯ ಇದು. ಸೊ ಏನಂತ ಹೇಳಿದ್ರೆ, ಹೃದಯದಲ್ಲಿ ನಾವು ಕ್ರೈಸ್ತರಾಗಿರ್ಬೇಕು, ಹೊರಗಡೆ ನಾವು ಕ್ರೈಸ್ತರ. ಇದು ಒಂದೇ ಒಂದು ತತ್ವವನ್ನ ನಾವು ದೀಕ್ಷಾ ಸ್ನಾನಕ್ಕೆ, ಅದು ಯಾವುದೇ ಒಂದು ಸಂಸ್ಕಾರಕ್ಕೆ ನಾವು ಅಳವಡಿಸ್ಕೊಳ್ಬಹುದು. ಸೊ ನಾವು ಕರ್ತನ ಪವಿತ್ರ ಭೋಜನವನ್ನ ಸ್ವೀಕಾರ ಮಾಡೋದೇ ಆದ್ರೆ, ನಾವು ಸ್ನಾನ ಮಾಡ್ಕೊಂಡು ಬಂದು ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಕೈ ಅಡ್ಡಿ ತಗೊಳ್ತಕ್ಕಂಥದ್ದಲ್ಲ. ಹೃದಯದಲ್ಲಿ ಅದು ಉಂಟಾಗಬೇಕು. ಫಸ್ಟ್ ಹೃದಯನ ದೇವರ ಮುಂದೆ ಸರಿಪಡಿಸ್ಕೊಳ್ಬೇಕು, ಹೃದಯದಲ್ಲಿ ಸುನ್ನತಿ ಆಗಬೇಕು, ಹೃದಯದಲ್ಲಿ ಪಶ್ಚಾತ್ತಾಪ ಪಡಬೇಕು, ಹೃದಯದಲ್ಲಿ ಮಾನಸಾಂತರ ಬರಬೇಕು. ಈಗ ಉದಾಹರಣೆಗೆ ದೀಕ್ಷಾ ಸ್ನಾನ ತಗೊಳ್ಳೋದೇ ಆದ್ರೆ, ದೀಕ್ಷಾ ಸ್ನಾನ ಒಂದು ರಿಯಾಲಿಟಿ. ಏನ್ ರಿಯಾಲಿಟಿ?
ಅದು ನೀರಲ್ಲಿ ಮುಳುಗಿ ಮೇಲ್ಗಡೆ ಎದ್ದೇಳ್ತಕ್ಕಂಥದ್ದಲ್ಲ ದೀಕ್ಷಾ ಸ್ನಾನ ಎಂಬತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಅದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಹೊರಗಿನದಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದೆಂಬುದಾಗಿ ಪವಿತ್ರ ಆತ್ಮನು ಅಪೊಸ್ತಲನಾದಂತಹ ಪೌಲನ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು. ದೀಕ್ಷಾ ಸ್ನಾನ ಒಂದು ರಿಯಾಲಿಟಿ. ಏನ ರಿಯಾಲಿಟಿ ಅಂತ ಹೇಳಿದ್ರೆ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾಗ ಒಬ್ಬ ಮನುಷ್ಯನ ಜೀವನದಲ್ಲಿ ಹಳೆಯ ಮನುಷ್ಯನು ಸಾಯ್ತಾನೆ, ಅಥವಾ ಹಳೆ ಮನುಷ್ಯನನ್ನ ಬಿಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಕ್ಕಂಥ ವ್ಯಕ್ತಿ ಪರಿಶುದ್ಧಾತ್ಮನನ್ನ, ಆತನ ಶಕ್ತಿಯನ್ನ ಅನುಸರಿಸಿ ಕ್ರಿಸ್ತನಿಗಾಗಿ ಜೀವಿಸ್ತಾನೆ. ಹಳೆ ಒಂದು ಜೀವನ ಹೋಗಿ ಹೊಸ ಒಂದು ರೂಪಾಂತರದ ಜೀವನವನ್ನ ಧರಿಸ್ಕೊಳ್ತಾನೆ. ಅದಲ್ಲದೆ ಸುಮ್ಮನೆ ನೀರಲ್ಲಿ ಮುಳುಗ್ಬಿಟ್ಟು ಎದ್ದೇಳ್ಬಿಟ್ಟು ಬರೋದಲ್ಲ ದೀಕ್ಷಾ ಸ್ನಾನ. ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮೀಕವಾದದ್ದು, ಅದು ಹೃದಯದಲ್ಲಿ ನಡೀತಕ್ಕಂಥದ್ದು. ಅದು ಮನುಷ್ಯನ ಹೊರಗಡೆ ನಡೀತಕ್ಕಂಥದ್ದಲ್ಲ, ಮನುಷ್ಯನ ಒಳಗಡೆ ನಡೀತಕ್ಕಂಥದ್ದು. ಸೊ ಸುನ್ನತಿ ಅಂತ ಹೇಳಿದ್ರೆ ಪರಿಶುದ್ಧಾತ್ಮನ ಮೂಲಕ ಹೃದಯದಲ್ಲಿ ಸುನ್ನತಿ ಆಗ್ಬೇಕು. ಬ್ಯಾಪ್ಟಿಸಮ್ ಅಂತ ಹೇಳಿದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ಹೃದಯದಲ್ಲಿ ಬ್ಯಾಪ್ಟಿಸಮ್ ಉಂಟಾಗ್ಬೇಕು, ಹೃದಯದಲ್ಲಿ ಪಶ್ಚಾತ್ತಾಪ ಉಂಟಾಗ್ಬೇಕು, ಹೃದಯದಲ್ಲಿ ಹೊಸ ಸೃಷ್ಟಿ ಆಗ್ಬೇಕು. ಮತ್ತೆ ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 29ನೇ ವಾಕ್ಯದಲ್ಲಿ, ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ನೋಡ್ರಿ, ಇಂಥ ಸುನ್ನತಿ ಇದ್ದವರಿಗೆ ಹೊಗಳಿಕೆ ದೇವರಿಂದ ಬರುತ್ತಂತೆ, ಮನುಷ್ಯರಿಂದ ಹೊಗಳಿಕೆ ಬರೋದಿಲ್ಲ ಅಂತ. ಎಂಥ ಸುನ್ನತಿ ಇದ್ದವರಿಗೆ? ಹೃದಯದಲ್ಲಿ ಸುನ್ನತಿ ಆದಂತವರಿಗೆ. ಅದೇ ರೀತಿ ದೀಕ್ಷಾ ಸ್ನಾನ. ಸೊ ದೇವರಿಂದ ಹೊಗಳಿಕೆ ಬರ್ಬೇಕಾದ್ರೆ ಎಂತ ದೀಕ್ಷಾ ಸ್ನಾನ ನಮಗ್ ಬೇಕು? ಹೃದಯದಲ್ಲಿ ಉಂಟಾಗುವಂತ ಒಂದು ದೀಕ್ಷಾ ಸ್ನಾನ ನಮಗಿದ್ರೆ ದೇವರಿಂದ ಹೊಗಳಿಕೆ ಬರುತ್ತೆ. ಹೃದಯದಲ್ಲಿ ನಮಗೆ ದೀಕ್ಷಾ ಸ್ನಾನ ಆಗದೆ, ಹೃದಯದಲ್ಲಿ ಮಾನಸಾಂತರ ಆಗದೆ, ಹೃದಯದಲ್ಲಿ ರೂಪಾಂತರ ಆಗದೆ, ಹೃದಯದಲ್ಲಿ ರಕ್ಷಣೆಯನ್ನು ಹೊಂದದೆ ನಾನು ಕ್ರೈಸ್ತನಾಗಿದ್ದೀನಿ ಅಂತ ಹೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದೇ ಆದ್ರೆ ಮನುಷ್ಯರಿಂದ ಅಂತ ವ್ಯಕ್ತಿಗಳಿಗೆ ಹೊಗಳಿಕೆ ಬರುತ್ತೆ. ಕಟ್ಟ ಕಡೆಗೆ ಉಳಿಯತಕ್ಕಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾರ ಹೊಗಳಿಕೆಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ? ಯಾರಿಂದ ಹೊಗಳಿಸಿಕೊಳ್ಳೋದಕ್ಕಾಗಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ? ಯಾರಿಂದ ಹೊಗಳಿಸಿಕೊಳ್ಳೋದಕ್ಕಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದೀವಿ? ಯಾರಿಂದ ಹೊಗಳಿಸಿಕೊಳ್ಳೋದಕ್ಕಾಗಿ ನಾವು ಕರ್ತನ ಭೋಜನವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ? ಯಾರಿಂದ ಹೊಗಳಿಸಿಕೊಳ್ಳುವುದಕ್ಕಾಗಿ ನಾವು ವಾರ ವಾರ ಚರ್ಚ್ಗೆ ಹೋಗ್ತೀವಿ? ಯಾರಿಂದ ಹೊಗಳಿಸಿಕೊಳ್ಳುವುದಕ್ಕಾಗಿ ನಾವು ದೇವರನ್ನ ಈಗ ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದೀವೋ ಆ ರೀತಿ ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಆ ರೀತಿ ಪ್ರಾರ್ಥನೆ ಮಾಡ್ತೀವಿ? ಯಾರಿಂದ ಹೊಗಳಿಕೆಗಾಗಿ? ಸೊ ಅದು ದೇವರಿಂದ ಹೊಗಳಿಕೆಯನ್ನ ಎದುರು ನೋಡ್ತಕ್ಕಂಥದ್ದೇ ಆದ್ರೆ ಅವರ ಜೀವನ ನಡವಳಿಕೆ ಎಲ್ಲ ಬೇರೆ ಇರುತ್ತೆ. ಮನುಷ್ಯರಿಂದ ಹೊಗಳಿಕೆಯನ್ನ ಎದುರು ನೋಡೋದೇ ಆದ್ರೆ ಅವರ ರೀತಿ ನೀತಿ ಎಲ್ಲನೂ ಬೇರೆ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಯಾರ ಹೊಗಳಿಕೆಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ? ಕೆಲವ್ರು ಏನು ಅಂತ ಹೇಳಿದ್ರೆ ಬ್ಯಾಪ್ಟಿಸಮ್ ತಗೊಳ್ತಾರೆ ಅಂದ್ರೆ ಅವರು ಒಂದು ಸಿಚುವೇಶನ್ಗೋಸ್ಕರ ಕಾಯ್ತಾರೆ. ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಬರ್ಬೇಕು, ದೊಡ್ಡ ವ್ಯಕ್ತಿಗಳ ಕೈಯಿಂದ ಅವರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು, ಅದ್ರದ್ದು ಫೋಟೋಗಳು ಇಟ್ಕೊಂಡಿರ್ತಾರೆ, ಸುಮಾರು ವರ್ಷಗಳು ಅದನ್ನೇ ಹೇಳ್ಕೊಂಡಿರ್ತಾರೆ, ಎಲ್ಲಾರ್ಗು ತೋರಿಸ್ಕೊಂಡಿರ್ತಾರೆ. ಏನಂತ ಹೇಳಿದ್ರೆ ಹೊಗಳಿಕೆಗಾಗಿ. ಹೃದಯದಲ್ಲಿ ಬ್ಯಾಪ್ಟಿಸಮ್ ಆಗಿದ್ಯಾ? ಇಲ್ಲ. ಅವಾಗ ಹೊಗಳಿಕೆ ಎಲ್ಲ ಮನುಷ್ಯರದೇ ಹೊರತು ದೇವರಿಂದ ಹೊಗಳಿಕೆ ಬರೋದೇ ಇಲ್ಲ. ನನ್ನನ್ನ ಕೇಳ್ತಕ್ಕಂತ ಪ್ರಿಯರೇ, ನಾನ್ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ,
ಮನುಷ್ಯರನ್ನ ಮೆಚ್ಚಿಸೋದಕ್ಕಾಗಿ ಆರಾಧನೆಗಳನ್ನ ಮಾಡಬೇಡ್ರಿ. ಮನುಷ್ಯರಿಂದ ಹೊಗಳಿಕೆಯನ್ನ ಸಂಪಾದನೆ ಮಾಡೋದಕ್ಕಾಗಿ ಕ್ರಿಸ್ತಿಯ ಜೀವನವನ್ನ ಜೀವಿಸ್ಬೇಡ್ರಿ. ಮನುಷ್ಯರ ಹೊಗಳಿಕೆಗಳನ್ನ ಸಂಪಾದನೆ ಮಾಡೋದಕ್ಕಾಗಿ ಧಾರ್ಮಿಕ ಸಂಸ್ಕಾರಗಳನ್ನ ಆಚರಣೆ ಮಾಡಬೇಡ್ರಿ. ಅವ್ಯಾವುದು ಕೂಡ ರಕ್ಷಣೆಗೆ ನಡೆಸೋದಿಲ್ಲ. ನಮ್ಮ ಜೀವನದಲ್ಲಿ ಕಟ್ಟ ಕಡೆಗೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ನಾನು ದೇವರನ್ನ ಮೆಚ್ಚಿಸ್ತಾ ಇದ್ದೀನ, ಮನುಷ್ಯರನ್ನ ಮೆಚ್ಚಿಸ್ತಾ ಇದ್ದೀನಿ? ದೇವರ ಹೊಗಳಿಕೆಯನ್ನ ನಾನು ಹುಡುಕ್ತಾ ಇದ್ದೀನ, ಮನುಷ್ಯರ ಹೊಗಳಿಕೆಯನ್ನ ನಾನು ಹುಡುಕ್ತಾ ಇದ್ದೀನ? ಅಲ್ಲಿ ಡಿಸೈಡ್ ಆಗುತ್ತೆ ನಿಮ್ಮ ಕ್ರಿಸ್ತೀಯ ಜೀವನದ ಕ್ವಾಲಿಟಿ ಎಷ್ಟು ಮಾತ್ರ ಇರುತ್ತೆ ಅಂತ ಹೇಳಿ. ನಿಮ್ಮ ಒಂದು ಕ್ವಾಲಿಟಿಯನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳದೆ ಹೋದ್ರೆ ನಿಮ್ಮ ಕ್ರಿಸ್ತೀಯ ಜೀವನದಿಂದ ನಿಮಗೆ ಯಾವುದು ಪ್ರಯೋಜನನೂ ಉಂಟಾಗ. ಕ್ರಿಸ್ತೀಯ ಜೀವನ ಹೊರಗಡೆ ಇರ್ತಕ್ಕಂಥದ್ದೆಲ್ಲ ಒಳಗಡೆ ಇರ್ತಕ್ಕಂಥ. ಒಳಗಡೆ ಏನಿರುತ್ತೋ ಅದರ ಫಲ ಹೊರಗಡೆ ಬಂದೇ ಬರುತ್ತೆ. ಸೊ ಅಂತ ಒಂದು ಜೀವನವನ್ನ ನಡೆಸೋದಕ್ಕಾಗಿ ದೇವರ ಸಹಾಯ ಮಾಡ್ಲಿ ಎಂಬುದಾಗಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೀನಿ. ಸೊ ನಿಮಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇರೋದೇ ಆದ್ರೆ ನೀವೀಗ ಕೇಳ್ಬಹುದು.